ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪಾಕ್ ಉಗ್ರರ ದಾಳಿಗೆ ಭಾರತ ತಡರಾತ್ರಿ ಮೇ 7ರಂದು 9 ಕಡೆ ದಾಳಿ ಮಾಡುವ ಮೂಲಕ ತಿರುಗೇಟನ್ನ ನೀಡಿದೆ. ಇದಕ್ಕೆ ಸಿಂಧೂರ ಕಾರ್ಯಾಚರಣೆ ಅಡಿ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ದಾಳಿ ಮಾಡಿದೆ. ಕಾರ್ಯಾಚರಣೆ ಸಂಪೂರ್ಣಗೊಳ್ಳುತ್ತಿದ್ದಂತೆ ಭಾರತೀಯ ರಕ್ಷಣಾ ಇಲಾಖೆಯ ವತಿಯಿಂದ ಇಂದು ಬೆಳಗ್ಗೆ 10:25ಕ್ಕೆ ಮಹತ್ವವಾದ ಸುದ್ದಿಗೋಷ್ಠಿಯೊಂದು ನಡೆಯಿತು. ಸಿಂಧೂರ ಕಾರ್ಯಾಚರಣೆ ಹೇಗೆ ಸಾಧ್ಯವಾಯಿತು, ಹೇಗೆಲ್ಲ ದಾಳಿ ಮಾಡಲಾಯಿತು ಎಂದೆಲ್ಲ ಪ್ರಮುಖ ವಿಷಯಗಳನ್ನು ಮಿಲಿಟರಿ ಸೇನಾಧಿಕಾರಿಗಳು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಉಗ್ರರನ್ನ ಹತ್ಯೆ ಮಾಡಿದ್ದೇವೆ ಎಂದು ಈಗಾಗಲೇ ಅಜಿತ್ ದೋವೆಲ್ ಅವರು ಅಮೆರಿಕ, ಚೀನಾ, ರಷ್ಯಾ ಸೇರಿದಂತೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ದಾಳಿ ಪ್ರತೀಕಾರದ ಸಂದೇಶವನ್ನ ಸಾರುತ್ತವೆ ಎಂದು ವಿಶ್ವದ ರಾಷ್ಟ್ರಗಳಿಗೆ ತಿಳಿಸಿದ್ದು ಭಾರತದ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗಾಗಲೇ ಪ್ರಧಾನಿ ನಿವಾಸದಲ್ಲಿ ಪ್ರಮುಖ ಚರ್ಚೆ ಶುರುವಾಗಿದೆ. ಮಹತ್ವದ ಸಭೆ ಸಹ ನಡೆದಿದೆ. ಸುದ್ದಿಗೋಷ್ಠಿಯು ಮೊದಲು ರಕ್ಷಣಾ ಇಲಾಖೆಯ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಪಾಕಿಸ್ತಾನದ ಮೇಲಿನ ಪ್ರತಿ ಹಂತದ ಕಾರ್ಯಾಚರಣೆಯ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರಲ್ಲಿ 26 ಮಂದಿಯನ್ನ ಪಾಕ್ ಉಗ್ರರು ದಾಳಿ ನಡೆಸಿ ಹತ್ಯೆಗೈದಿದ್ದಾರೆ. ಉಗ್ರ ಸಂಘಟನೆಯ ಪಾತ್ರದಲ್ಲಿ ಇದರಲ್ಲಿ ಖಚಿತವಾಗಿದ್ದು, ಇದಕ್ಕೆ ಪ್ರತಿಕಾರವಾಗಿ ಸೂಕ್ತ ತಯಾರಿಯನ್ನ ನಡೆಸಿ ಸಿಂಧೂರ ಕಾರ್ಯಾಚರಣೆಯ ಅಡಿಯಲ್ಲಿ ಪಾಕ್ ಉಗ್ರರು ಅಡಗುತಾಣಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ದಾಳಿಯಲ್ಲಿ ಮೃತಪಟ್ಟವರಿಗೆ ನ್ಯಾಯ ಸಿಗಬೇಕು ಎಂಬುದು ಭಾರತದ ಉದ್ದೇಶ ಎಂದರು.